You can earn 5 lakh per month. Saffron growing at home is very easy. ಈ ಥರ ಎಲ್ಲ ನೀವು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ ನಿಮಗೆ. ಬಟ್ ಟುಡೇ ಐ ಆಮ್ ಗೋನಾ ಕವರ್ ದ ರಿಯಾಲಿಟಿ ಬಿಹೈಂಡ್ ಗ್ರೋಯಿಂಗ್ ಸ್ಯಾಫ್ರಾನ್ ಇನ್ ವರ್ಟಿಕಲ್ ಫಾರ್ಮಿಂಗ್. ನೋ ರಿಸ್ಕ್, ನೋ ಸ್ಟೋರಿ. ಬಟ್ ಇದರಲ್ಲಿ ಏನೇನು ರಿಸ್ಕ್ ಇದೆ ಅಂತ ತಿಳ್ಕೊಬೇಕಲ್ವಾ? ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಬೇಕೋ ಬೇಡವೋ ಅಂತ. ಕಂಪ್ಲೀಟ್ಲಿ 1 ಇಯರ್ ಗೂಗಲ್, ರಿಸರ್ಚ್ ಪೇಪರ್ಸ್, ಆರ್ಟಿಕಲ್ಸ್, ಯೂಟ್ಯೂಬ್ ಎಲ್ಲದರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ರಿಸರ್ಚ್ ಮಾಡಿ, ನೋಟ್ ಮಾಡಿಕೊಂಡು ದೆನ್ 2025 ಸೆಪ್ಟೆಂಬರಲ್ಲಿ ನಾವು ಈ ಎಕ್ಸ್ಪೆರಿಮೆಂಟಿಗೆ ಕೈ ಹಾಕಿದ್ವಿ. ಸ್ಯಾಫ್ರಾನ್ ಗ್ರೋ ಮಾಡೋಕ್ಕೆ ಬೇಕಾಗಿರೋ ಈ ಬೀಜಗಳನ್ನ ಕಾಮ್ಸ್ ಅಂತೀವಿ. ಇದನ್ನು ಡೈರೆಕ್ಟಾಗಿ ಪ್ಯಾಂಪೋರ್ನ ಫಾರ್ಮರ್ಸಿಂದ ಬೇಕಿದ್ರೂ ಬೈ ಮಾಡ್ಬೋದು, ಆರ್ ಈ ವೆಬ್ಸೈಟ್ಸಿಂದ ಕೂಡ ಬೈ ಮಾಡ್ಬೋದು. ನಾವು 100 kgs ಆಫ್ ಬಲ್ಬ್ಸ್ ಡೈರೆಕ್ಟ್ ಪ್ಯಾಂಪೋರ್ನ ಫಾರ್ಮರ್ಸಿಂದ ಬೈ ಮಾಡಿದ್ವಿ. ಅದು ಪ್ಯಾಂಪೋರಿಂದ ಬ್ಯಾಂಗ್ಳೂರಿಗೆ ಟ್ರೈನ್ ಮೂಲಕ ನಮಗೆ ಸಿಕ್ತು ವಿತಿನ್ ಅ ವೀಕ್. ಟ್ರಾವೆಲಿಂಗಲ್ಲಿ ಆಲ್ಮೋಸ್ಟ್ 50% ಆಫ್ ದ ಬಲ್ಬ್ಸ್ ಹೀಗೆ ಹಾಳಾಗೋಗಿತ್ತು. ಮಿಕ್ಕಿರೋ 50%ಅಲ್ಲಿ 20% ತುಂಬ ಸ್ಮಾಲ್ ಬಲ್ಬ್ಸ್ ಇತ್ತು. ಅದು ಈ ವರ್ಷ ಯೂಸೇ ಆಗಲ್ಲ. ಅಬೌಟ್ 10 grams ಒಂದು 30% ಬಲ್ಬ್ಸ್ ಇತ್ತು. ಅಷ್ಟು ಮಾತ್ರ ನಮಗೆ ಫ್ಲವರಿಂಗ್ ಆಗಿತ್ತು ಈ ವರ್ಷ. ಸ್ಯಾಫ್ರಾನ್ ಈಸ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಸ್ಪೈಸ್. ಯಾಕಂದರೆ ಅದೆಲ್ಲ ಕಡೆ ಬೆಳೆಯೋಕ್ಕಾಗಲ್ಲ ಮತ್ತು ಅದರ ಲೇಬರ್ ಇಂಟೆನ್ಸಿವ್ ವರ್ಕ್ ತುಂಬಾ ಇರುತ್ತೆ. ಇದನ್ನು ತಂದಿದ್ದು ಫಸ್ಟ್ ಡೇ ರೂಮ್ ಟೆಂಪ್ರೇಚರ್ ಅಟೈನ್ ಆಗೋಕ್ಕೋಸ್ಕರ ಗಾಳಿಲಿ ಹಾರಾಕ್ತೀವಿ. ನೆಕ್ಸ್ಟ್ ಡೇ ಚೆನ್ನಾಗೆಲ್ಲರ ಬಲ್ಬ್ನ ರಿಮೂವ್ ಮಾಡ್ತೀವಿ. ಇದನ್ನು ಸಿಲ್ವರಿಂಗ್ ಪ್ರೋಸೆಸ್ ಅಂತೀವಿ. ಪ್ರತಿ ಬಲ್ಬಲ್ಲೂ ಎಕ್ಸ್ಟ್ರಾ ಪೀಲ್ ಏನಿದೆ ಅದನ್ನ ಕಟ್ ಆಫ್ ಮಾಡಿ ರಿಮೂವ್ ಮಾಡಿ ಸೈಜ್ ವೈಸ್ ಸೆಗ್ರಿಗೇಟ್ ಮಾಡಿ ಎಲ್ಲ ಟ್ರೇಯಲ್ಲೂ ನೀಟಾಗಿ ಜೋಡಿಸ್ಬೇಕು. ಜಸ್ಟ್ ಇಮ್ಯಾಜಿನ್ 1 kg ಬೀಜದಲ್ಲಿ ಅಪ್ರಾಕ್ಸಿಮೇಟ್ಲಿ 80 ಬೀಜಗಳಿದೆ ಅಂದರೆ 50 kgಯಲ್ಲಿ 4000 ಬೀಜ. ಅದೆಲ್ಲ ಅದಕ್ಕೂ ಸಿಲ್ವರಿಂಗ್ ಮಾಡಿ ಸೈಜ್ ವೈಸ್ ಸಪ್ರೇಟ್ ಮಾಡೋಷ್ಟೊತ್ತಿಗೆ 2 to 3 days ಆಗೋಯ್ತು. ಇನ್ 2 months ಒಳಗಡೆ ಸ್ಯಾಫ್ರಾನ್ ಫ್ಲವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಫಸ್ಟ್ ಟೈಮ್ ನೋಡೋದೇ ಒಂದು ಆನಂದ. ಬಲ್ಬ್ ಸೈಜ್ ಚೆನ್ನಾಗಿದ್ದರೆ 2 to 3 ಫ್ಲವರ್ಸ್ ಕೂಡ ಕೊಡುತ್ತೆ. ಆದರೆ ಬಿಲೋ 10 gram ಇರೋ ಬಲ್ಬ್ಸಲ್ಲಿ ಏನೂ ಬರಲ್ಲ. ಅದನ್ನು ನೋಡಿದ್ರೇ ಅರ್ಧ ಡಿಸಪಾಯಿಂಟ್ ಆಗುತ್ತೆ. ಹ್ಯೂಮಿಡಿಟಿ, ಟೆಂಪ್ರೇಚರ್, ಲೈಟ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಸ್ಯಾಫ್ರಾನ್ ಫ್ಲವರ್ ಗ್ರೋ ಮಾಡೋದು ಏನೂ ಕಷ್ಟ ಅಲ್ಲ. 30 kg ಆಫ್ ಬೀಜದಿಂದ 20 to 30 gram ಆಫ್ ಡ್ರೈ ಸ್ಯಾಫ್ರಾನ್ ಸಿಗ್ಬೋದು. 1 gram ಆಫ್ ಸ್ಯಾಫ್ರಾನ್ನ 600 rupeesiಗೆ ಸೆಲ್ ಮಾಡಿದ್ರೂ 10 to 20,000 ಅರ್ನ್ ಮಾಡ್ಬೋದು ಅಷ್ಟೇ ಇದರಿಂದ. ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಅಷ್ಟೊತ್ತಿಗೆ ಸ್ಯಾಫ್ರಾನ್ ಫ್ಲವರಿಂಗ್ ಸ್ಟೇಜ್ ಮುಗಿದು ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ಗೆ ಹೋಗ್ತೇವೆ. ರಿಯಲ್ ಚಾಲೆಂಜ್ ಏನು ಅಂದರೆ ದಟ್ ಈಸ್ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್. ಎಲ್ಲ ಹೇಳ್ತಾರೆ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ಸಲ್ಲಿ ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ ಅಂತ. ಬಟ್ ರಿಯಲ್ ಫ್ಯಾಕ್ಟ್ ಏನು ಅಂತ ನಾನು ಹೇಳ್ತೇನೆ ಇವಾಗ. ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ಗೆ ಗ್ರೋ ಬ್ಯಾಗ್ಸ್ನ ನಾವು ಆನ್ಲೈನಲ್ಲಿ ತರಿಸ್ಕೊಂಡ್ವಿ. ನಮಗೆ ಒಂದು 25 to 30 ಗ್ರೋ ಬ್ಯಾಗ್ಸ್ ಬೇಕಾಯಿತು. ಮತ್ತು ಸಾಯಿಲ್ ಪ್ರಿಪರೇಷನ್ಗೆ 50% ಆಫ್ ಗಾರ್ಡನ್ ಸಾಯಿಲ್, 30% ಆಫ್ ಆರ್ಗ್ಯಾನಿಕ್ ಕಂಪೋಸ್ಟ್ ಆ್ಯಂಡ್ 20% ಆಫ್ ಸ್ಯಾಂಡ್ನ ಮಿಕ್ಸ್ಚರ್ ಮಾಡ್ಕೋಬೇಕಿತ್ತು. ಅದು ನಮಗೆ 1 week ಹಿಡಿತು. ಅದು ತುಂಬಾ ಲೇಬರ್ ಇಂಟೆನ್ಸಿವ್ ವರ್ಕ್ ಆಗಿರುತ್ತೆ. ಆ ಸಾಯಿಲ್ ಮಿಕ್ಸ್ಚರ್ನ ನಾವು ಗ್ರೋ ಬ್ಯಾಗ್ ಒಳಗೆ ಫಿಲ್ ಮಾಡಿ 2 inches ಗ್ಯಾಪಲ್ಲಿ ಬಲ್ಬ್ಸ್ನ ಪ್ಲೇಸ್ ಮಾಡಿದ್ವಿ. ಆಲ್ಮೋಸ್ಟ್ ಇಟ್ ಟುಕ್ 15 days. ಇದಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಎಲ್ಲ ಹಾಕ್ಬೇಕಂತ ಏನಿಲ್ಲ. ವೀಕ್ಲಿ ಒನ್ಸ್ ವಾಟರ್ ಸಪ್ಲೈ ಮಾಡಿದ್ರೆ ಸಾಕು. ಬಟ್ ಆ ವಾಟರ್ ಸಪ್ಲೈ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಮ್ಮಿ ಆದ್ರೂ ಬೀಜಗಳು ಒಳಗಡೆ ಹಾಳಾಗೋಗುತ್ತೆ. ಅದು ನಮಗೆ ಗೊತ್ತಾಗೋದೇ ಇಲ್ಲ. ಆಲ್ಮೋಸ್ಟ್ ಜೂನ್ ಜುಲೈ ಅಷ್ಟೊತ್ತಿಗೆ ಮಲ್ಟಿಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಬಟ್ ಮಲ್ಟಿಪ್ಲಿಕೇಶನ್ ಎಷ್ಟಾಗುತ್ತೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ನಾನು ಐಡಿಯಾ ಕೊಡ್ತೀನಿ ಇವಾಗ. 20 kgs ಆಫ್ ಸ್ಮಾಲ್ ಸೈಜ್ ಬಲ್ಬ್ಸ್ ಇದೆಯಲ್ಲ, ಅದು ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ. ಬಟ್ ಸ್ವಲ್ಪ ಸೈಜ್ ಜಾಸ್ತಿ ಆಗ್ಬೋದು ಅಷ್ಟೇ. ಆಫ್ಟರ್ ಮಲ್ಟಿಪ್ಲಿಕೇಶನ್ 30 kg ಆಫ್ ಗುಡ್ ಸೈಜ್ ಬಲ್ಬ್ಸ್ ಇದೆಯಲ್ಲ, ವಿಚ್ ಗಿವ್ ರೈಸ್ ಟು 2 to 3 ಸ್ಮಾಲರ್ ಬಲ್ಬ್ಸ್. ಆಲ್ಮೋಸ್ಟ್ 70% ಆಫ್ ದ ಬಲ್ಬ್ಸ್ ಈ ವರ್ಷವೂ ಫ್ಲವರಿಂಗ್ ಕೊಡಲ್ಲ. ಮಿಕ್ಕಿರೋ 30% ಆಫ್ ದ ಬಲ್ಬ್ಸಲ್ಲಿ ಮೋಸ್ಟ್ ಪ್ರಾಬಬ್ಲಿ ಫ್ಲವರಿಂಗ್ ಕೊಡ್ಬೋದು. ಓವರ್ ಆಲ್ ನಮ್ಮ ಹತ್ರ ಈಗ 10 to 15 ಗುಡ್ ಸೈಜ್ ಬಲ್ಬ್ಸ್ ಇದೆ. ಇದೇ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಅಂದರೆ. ತುಂಬಾ ಸ್ಮಾಲ್ ಸೈಜ್ ಬಲ್ಬ್ಸ್ ಇರುತ್ತೆ, ಬಟ್ ಫ್ಲವರಿಂಗ್ ಕೊಡೋ ಬಲ್ಬ್ಸ್ ತುಂಬ ಕಮ್ಮಿ ಇರುತ್ತೆ ಇವಾಗ. ಇದರಲ್ಲಿ ಸಕ್ಸಸ್ ಆಗಬೇಕು ಅಂದರೆ
3 to 5 ಇಯರ್ಸ್ ಪೇಷನ್ಸಿಂದ ವೆಯ್ಟ್ ಮಾಡಲೇಬೇಕಾಗುತ್ತೆ. ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ ಎಷ್ಟೇ ಕೇರ್ಫುಲ್ಲಾಗಿ ಮಾಡಿದ್ರೂ 10% ಆದರೂ ಬೀಜಗಳು ಮತ್ತೆ ಹಾಳಾಗೋಗುತ್ತೆ. ಪ್ರೆಸೆಂಟ್ 1 ಇಯರ್ಗೆ 1 ಕ್ರಾಪ್ ಮಾತ್ರ ಬೆಳೆಯೋಕ್ಕಾಗ್ತಾ ಇರೋದು. 1 kg ಆಫ್ ಸ್ಯಾಫ್ರಾನ್ಗೆ 1000 kg ಆಫ್ ಬಲ್ಬ್ಸ್ ಬೇಕು, ವಿಚ್ ಮೀನ್ಸ್ 80,000 ಪೀಸಸ್ ಆಫ್ ಬಲ್ಬ್ಸ್. ಬೈ 10ನಲ್ಲಿ 100 to 200 kg ಆಫ್ ಬಲ್ಬ್ಸ್ ಅಷ್ಟೇ ಪ್ಲೇಸ್ ಮಾಡೋಕ್ಕಾಗೋದು. ಮತ್ತು ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ಸಲ್ಲಿ ಇನ್ನೂ ಡಬಲ್ ಸ್ಪೇಸ್ ಬೇಕಾಗುತ್ತೆ. ಇದಕ್ಕೆ ಎಷ್ಟು ಸ್ಪೇಸ್ ಬೇಕು, ಎಷ್ಟು ಬಜೆಟ್ ಬೇಕು, ಮತ್ತು ಲೇಬರ್ಸ್ ಎಷ್ಟು ಬೇಕು, ಎಷ್ಟು ವರ್ಕ್ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿ ರೆಡಿ ಫಾರ್ ದಿಸ್ ಸೆಟಪ್ಸ್. ಅಕಾರ್ಡಿಂಗ್ ಟು ರೂಮ್ ಸೈಜ್ ಮತ್ತು ಎಷ್ಟು ಬೀಜಗಳನ್ನ ತರಿಸ್ಕೊತೀರಾ ಅನ್ನೋದ್ರ ಮೇಲೆ ನಿಮ್ಮ ಕಾಸ್ಟ್ ಡಿಪೆಂಡ್ ಆಗುತ್ತೆ. ನಮಗೆ 1200 per kg ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಬಿತ್ತು 1 kg ಆಫ್ ಬಲ್ಬ್ಸ್ಗೆ. ಸ್ಯಾಫ್ರಾನ್ ಫಾರ್ಮಿಂಗ್ನ ಡಾರ್ಕ್ ರಿಯಾಲಿಟಿ ಏನು ಅಂದರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಟಿಕಲ್ ಸ್ಯಾಫ್ರಾನ್ ಫಾರ್ಮಿಂಗ್ ಅನ್ನೋದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. 100% ಸಕ್ಸಸ್ ಅನ್ನೋದು ಎಲ್ಲರಿಗೂ ಸಿಗದೇ ಇದ್ರೂ ಇದು ಯಾಕೆ ಇಷ್ಟು ಟ್ರೆಂಡಿಂಗ್ ಆಗುತ್ತೆ ಗೊತ್ತಾ? ನೀವು ಯಾರ್ದಾದ್ರೂ ಸಕ್ಸಸ್ನ ಡೈರೆಕ್ಟಾಗಿ ಹೋಗಿ ನೋಡಿದ್ದೀರಾ? ಅವ್ರು ಮಾಡಿರೋ ಲ್ಯಾಬ್ ಸೆಟಪ್ನ 1 ಟೈಮ್ ವಿಸಿಟ್ ಮಾಡೋಕ್ಕೆ 1000 to 2000 rupees ಚಾರ್ಜ್ ಮಾಡ್ತಾರೆ. ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ಶುಗರ್ ಕೋಟಿಂಗ್ ಮಾಡಿ ಅಪ್ರೋಚ್ ಮಾಡಿ ಫೋರ್ಸ್ ಮಾಡಿ 1 day ಟ್ರೈನಿಂಗ್ ತೊಗೊಳಕ್ಕೆ ಹೇಳ್ತಾರೆ. ಆ ಬೇಸಿಕ್ ಟ್ರೈನಿಂಗಿಗೆ 10,000 rupees ಚಾರ್ಜ್ ಮಾಡ್ತಾಯಿದ್ದಾರೆ. ಇದ್ರ ಮೇಲೆ ಇನ್ನಷ್ಟು ರಿಸರ್ಚ್ ನಡೆಯೋದಿದೆ. ಇದರಲ್ಲಿ 100% ಸಕ್ಸಸ್ ಸಿಗ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಸ್ಟಿಲ್ ಸ್ಯಾಫ್ರಾನ್ ಫಾರ್ಮರ್ಸ್ದೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಹೈಪ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ಟ್ರೈನಿಂಗ್ ಅನ್ನೋ ನೆಪದಲ್ಲಿ ಅವರೆಲ್ಲ ದುಡ್ಡು ಗಳಿಸ್ತಾ ಇದ್ದಾರೆ. ಮತ್ತು ನಿಮಗೆ ಡೈರೆಕ್ಟಾಗಿ ಫಾರ್ಮರ್ಸಿಂದ ನಾವು ಬಲ್ಬ್ಸ್ ತರಿಸ್ಕೊಡ್ತೀವಿ ಅಂತ ಹೇಳಿ ಅದರಲ್ಲಿ ಇನ್ನೊಂದಷ್ಟು ದುಡ್ಡು ಮಾಡ್ಕೋತಾ ಇದ್ದಾರೆ. ನಿಮಗೆ ತರಿಸ್ಕೊಟ್ಟಿದ್ದ ಬಲ್ಬ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೂ, ಅದು ಬರೋದು ಲೇಟ್ ಆಯಿತು ಅಥವಾ ಹಾಳಾಗಿದೆ ಅಂತ ಹೇಳಿದ್ರೂ ಅದ್ರ ರೆಸ್ಪಾನ್ಸಿಬಿಲಿಟಿ ಅವರಂತೂ ತಗೊಳ್ಳಲ್ಲ. ನಾನಿಲ್ಲಿ ಯಾರನ್ನೂ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಬಟ್ ಬ್ಯಾಕ್ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ವಿತ್ ಮೈ ಎಕ್ಸ್ಪೀರಿಯನ್ಸ್. 1 year ಬೇಕಾಯಿತು ನಾನು ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಕ್ಕೆ. ಇದನ್ನ ಯಾರೂ ಕೂಡ ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಸೊ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡೋ ಬದಲು ಜಸ್ಟ್ ಆನ್ ಎಕ್ಸ್ಪೆರಿಮೆಂಟ್ ಪರ್ಪಸ್ ಯು ಆಲ್ಸೋ ಕ್ಯಾನ್ ಟ್ರೈ ಇಟ್. ಮೈ ಸಜೆಷನ್ ಈಸ್ ಪಾಸ್ಟ್ 5 years ಡೇಟಾನ ಅನಲೈಸ್ ಮಾಡಿ, ಇದ್ರ ಮೇಲೆ ಏನು ರಿಸರ್ಚ್ ನಡೀತಾ ಇದೆ ಅಂತ ಕನ್ಸಿಡರ್ ಮಾಡಿ ಆಮೇಲೆ ಈ ಫೀಲ್ಡಿಗೆ ಇಳಿಯೋದು ಒಳ್ಳೆಯದು. ಇಲ್ಲಾಂದರೆ ಇದನ್ನ ಕಂಟಿನ್ಯೂ ಮಾಡೋಕ್ಕಾಗದೆ ಬಿಡೋಕ್ಕೂ ಆಗದೆ ಇನ್ನೊಬ್ಬರಿಗೆ ಟ್ರೈನಿಂಗ್ ಅನ್ನೋ ನೆಪದಲ್ಲಿ ಮ್ಯಾನಿಪುಲೇಟ್ ಮಾಡಿಕೊಂಡು ಇದೊಂಥರ ಆಲ್ರೆಡಿ ಚೈನ್ ಲಿಂಕ್ ಆಗೋಗಿದೆ. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಇಷ್ಟೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಇದು.